ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿ ಹೊಸ ವರ್ಷ ದಿನ ನಾವು ಭೇಟಿಯಾಗಿದ್ವಿ ಅಲ್ವಾ? ಹೇಗಿತ್ತು ಹೊಸ ವರ್ಷದ ಆಚರಣೆ? ಚೆನ್ನಾಗಿತ್ತಾ? ಸೊ ಇದನ್ನ ಹೇಳ್ತಾ ಇವತ್ತು ಕೂಡ ನಾವು ನಮ್ಮ ಕ್ಲಾಸ್ ನ ಒಂದು ಒಳ್ಳೆಯ ಪಾಸಿಟಿವ್ ನೋಟ್ ಒಂದಿಗೆ ಶುರು ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಿಸರ್ಗದ ಸಂಪತ್ತು ಈ ಒಂದು ಪಾಠದ ಕೊನೆಯ ಹಂತವನ್ನ ಬಂದು ತಲುಪಿದ್ವಿ. ಓಕೆ, ಪಾಠವನ್ನ ಶುರು ಮಾಡೋದ್ಕಿಂತ ಮುಂಚೆ ಎಂದಿನಂತೆ ನಾವೇನ್ ಮಾಡ್ತಾ ಹೋಗ್ತೀವಿ? ಯಾರ್ ಗೊತ್ತಿದೆ? ಯಾರು ಹೇಳ್ತೀರಾ? ವೆರಿ ಗುಡ್. ನಾವು ಡಿಕ್ಟೇಷನ್ ಅನ್ನ ಕಲಿತಾ ಹೋಗ್ತೀವಿ. ಅದೇ ತರ ನಾವೇನ್ ಜೊತೆಗೆ ಒಂದಿಷ್ಟು ಉತ್ತಮವಾಗಿರುವಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಡಿಕ್ಟೇಷನ್. ಎಲ್ಲರೂ ನಿಮ್ಮ ನಿಮ್ಮ ಪುಸ್ತಕವನ್ನು ತೆಗೆದುಕೊಳ್ಳಿ. ಮೊದಲನೇ ಪಾರ್ಟ್ ಡಿಕ್ಟೇಷನ್ ವರ್ಡ್ಸ್. ಡಿಕ್ಟೇಷನ್ಗೆ ಕನ್ನಡದಲ್ಲಿ ಏನಂತಾರೆ? ಯಾರಿಗೋದು ಗೊತ್ತಿದ್ಯಾ? ಡಿಕ್ಟೇಷನ್ಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಡಿಕ್ಟೇಷನ್, ನಾನ್ ನಿಮ್ಗೆ ಇಲ್ಲಿ ಪದಗಳನ್ನ ಹೇಳ್ತೀನಲ್ಲ, ಅದೇ ಡಿಕ್ಟೇಷನ್ಗೆ ಕನ್ನಡದಲ್ಲಿ ಏನಂತಾರೆ? ಡಿಕ್ಟೇಷನ್ ಅಂತಾನೆ ಹೇಳ್ತಾರಾ? ಹಾ, ಪದಪುಂಜಗಳು ಅಂತ ಹೇಳ್ತಾರಾ? ಓಕೆ, ಬೇರೆ ಏನ್ ಹೇಳ್ತಾರೆ? ಡಿಕ್ಟೇಷನ್ ಪದಗಳು ಅಂತ ಹೇಳ್ತಾರೆ. ಓಕೆ, ಬೇರೆ ಇನ್ನೇನ್ ಹೇಳ್ತಾರೆ ಡಿಕ್ಟೇಷನ್ ಪದಗಳಿಗೆ? ಓಕೆ, ಇವಾಗ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಗೆ ಇದೇ ಅಸೈನ್ಮೆಂಟ್. ಡಿಕ್ಟೇಷನ್ ಪದಗಳಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡ್ ಬಂದ್ ಹೇಳ್ಬೇಕಾಗತ್ತೆ. ಓಕೆನಾ? ಸರಿ, ಹಾಗಿದ್ರೆ ಈಗ ಪಟ್ ಅಂತ ಎಲ್ಲ ಪುಸ್ತಕವನ್ನ ತೆಗೆದ್ರಾ? ಡಿಕ್ಟೇಷನ್ ಬರ್ಕೊಂತೀರಾ? ಮೊದಲನೇ ಪದ ಇವತ್ತಿನ ಡಿಕ್ಟೇಷನ್ ಅಲ್ಲಿ ನಿಮ್ಗೆ ಇರೋದು ಒಟ್ಟು ಎಷ್ಟು ಪದಗಳಿರುತ್ತೆ? ವೆರಿ ಗುಡ್, 5 ಪದಗಳಿರುತ್ತೆ. ಅದರಲ್ಲಿ ಮೊದಲನೇ ಪದ ಪರಿಸರ ವ್ಯವಸ್ಥೆ. ಈಸಿ ಇದೆಯಾ? ಕಷ್ಟ ಇದೆಯಾ? ಪರಿಸರ ವ್ಯವಸ್ಥೆ ಬರೀರಿ. ವ್ಯವಸ್ಥೆ ವಗೆ ಯಾವತ್ತು? ಪರಿಸರ ವ್ಯವಸ್ಥೆ. ನೋಟ್ ಮಾಡ್ಕೊಂಡ್ರಾ? ಮೊದಲನೇ ಪದ ಪರಿಸರ ವ್ಯವಸ್ಥೆ. ಎರಡನೆಯ ಪದ ಹವಾಮಾನ. ಹೇಗಿದೆ ಧಾರವಾಡದ ಹವಾಮಾನ? ಬಿಸಿಲಿದ್ಯಾ, ಚಳಿ ಇದೆಯಾ? ಮಿಕ್ಸ್ ಮೇಡಮ್. ಓಕೆ, ಸೂಪರ್. ಹಾ, ಬೆಂಗಳೂರಲ್ಲೂ ಸಹ ಎಲ್ಲ ಮಿಕ್ಸ್. ಮೊದಲನೇದು ಪರಿಸರ ವ್ಯವಸ್ಥೆ, ಎರಡನೇದು ಹವಾಮಾನ, ಮೂರನೆಯ ಪದ ತಾಪಮಾನ. ತಾಪಮಾನ, ಎರಡನೇದು ಹವಾಮಾನ, ಮೂರನೇದು ತಾಪಮಾನ. ನಾಲ್ಕನೆಯ ಪದ ತ್ವರಿತ. ನಾಲ್ಕನೆಯ ಪದ ತ್ವರಿತ. ತ್ವರಿತ. ಐದನೆಯ ಪದ ಭಾರ. ಮಹಾಪ್ರಾಣ ಭಾರ. ಓಕೆ, 5 ಪದಗಳಾಯ್ತಾ? ಯಾವ್ದ್ಯಾವ್ದು 5 ಪದಗಳು? ಪರಿಸರ ವ್ಯವಸ್ಥೆ ಒಂದು, ಹವಾಮಾನ, ಮೂರನೇದು ತಾಪಮಾನ, ತ್ವರಿತ, ಭಾರ. ಓಕೆ, ಬರ್ಕೊಂಡ್ರಾ? ನೋಟ್ ಮಾಡ್ಕೊಂಡ್ರಾ? ಓಕೆ, ಇಲ್ಲಿಗೆ ನಮ್ಮ ಡಿಕ್ಟೇಷನ್ ಮುಕ್ತಾಯ ಆಗುತ್ತೆ. ಡಿಕ್ಟೇಷನ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಮುಂದಿನ ಕ್ಲಾಸ್ ನಲ್ಲಿ ನೀವು ತಿಳ್ಕೊಂಡ್ ಬನ್ನಿ. ಓಕೆ, ಮುಂದಿನ ಕ್ಲಾಸ್ ಯಾವಾಗಿರುತ್ತೆ? ಗುರುವಾರ ಅಲ್ವಾ? ಗುರುವಾರ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣವಂತೆ. ಓಕೆನಾ? ಈಗ ಎರಡನೇ ಹಂತ. ಎರಡನೇ ಹಂತದಲ್ಲಿ ನಾವ್ ಏನ್ ಮಾಡ್ತೀವಿ? ಆಸಕ್ತಿದಾಯಕವಾದಂತಹ ವಿಜ್ಞಾನದ ವಿಷಯದ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಆಸಕ್ತಿದಾಯಕ ವಿಜ್ಞಾನ ವಿಷಯ ಅಂತ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಸೈನ್ಸ್. ಏನು ಬಹಳ ಆಸಕ್ತಿದಾಯಕ ವಿಷಯ ನಮ್ಮ ವಿಜ್ಞಾನದಲ್ಲಿ ಇರೋದು? ಬನ್ನಿ ಅದನ್ನ ಒಂದು ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ.
ಡಿಕ್ಟೇಷನ್ ಪದಗಳಾಯ್ತಲ್ಲ ಎಲ್ಲಾರ್ದು. ವರ್ಡ್ ವಾಲ್ ಆಕ್ಟಿವಿಟೀಸ್ ಮೂಲಕ ನಾವು ಈ ಒಂದು ಆಸಕ್ತಿದಾಯಕ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಜಸ್ಟ್ ಗಿವ್ ಮಿ ಅ ಮೊಮೆಂಟ್, ಒಂದು ನಿಮಿಷ ಸಮಯವನ್ನ ಕೊಡಿ. ನಾನು ನಿಮ್ಗೆ ಆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ನಿಸರ್ಗದ ಸಂಪತ್ತು ನೀರಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀರನ್ನ ತುಂಬಾ ಮಿತವಾಗಿ ಬಳಸ್ತಾ ಹೋಗ್ಬೇಕು ಅಂತ ಹೇಳಿದ್ದೆ. ಸಮಯ ಸಿಕ್ಕಾಗೆಲ್ಲ ನೀರನ್ನ ಮರುಬಳಕೆ ಕೂಡ ಮಾಡ್ಬೇಕು. ವಿ ನೀಡ್ ಟು ರೀಯೂಸ್ ದ ವಾಟರ್ ಅಂತ ಕರಿತೀವಿ. ಈ ರೀತಿ ನೀರನ್ನ ಮರುಬಳಕೆ ಮಾಡೋದಕ್ಕೆ ಯೂಸಿಂಗ್ ಆಫ್ ದ ಗ್ರೇ ವಾಟರ್ ಅಂತ ಕರಿತೀವಿ. ಗ್ರೇ ವಾಟರ್ ಅಂತ ಹೇಳಿದ್ರೆ ಬೂದು ಬಣ್ಣದ ನೀರು ಅಂತನಾ? ಇಲ್ಲ. ಸಾಮಾನ್ಯವಾಗಿ ಮನೇಲಿ ಅಮ್ಮ ಬೇಳೆ ತೊಳಿಬೇಕಾದ್ರೆ, ತರಕಾರಿ ತೊಳಿಬೇಕಾದ್ರೆ, ಬಟ್ಟೆ ಒಗಿಬೇಕಾದ್ರೆ ಈ ನೀರ್ಗಳೆಲ್ಲ ಏನಿರುತ್ತೆ, ವಾಷಿಂಗ್ ಮಿಷಿನ್ ನೀರಾಗಿರಬಹುದು ಅಥವಾ ಮನೇಲಿ ಯಾವ್ದಾದ್ರು ಮನೇಲಿ ಪ್ಯೂರಿಫೈಯರ್ ಅಥವಾ ಅಕ್ವಾಗಾರ್ಡ್ ಈ ರೀತಿಯಾದಂತಹ ಉಪಕರಣಗಳಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಫಿಲ್ಟರ್ಗಳಿದ್ದಂತಹ ಸಂದರ್ಭದಲ್ಲಿ ಅದ್ರಲ್ಲಿ ಕುಡಿಯುವ ನೀರ್ ಜೊತೆಗೆ ಹಾರ್ಡ್ ವಾಟರ್ ಅಂತ ಬರ್ತಿರುತ್ತೆ. ಈಗ ನಿಮ್ ಶಾಲೆಯಲ್ಲೂ ಕೂಡ ಪ್ಯೂರಿಫೈಯರ್ ಇರುತ್ತೆ. ಸೊ ಕುಡಿಯುವ ನೀರು ನಲ್ಲಿಲ್ ಬರ್ತಾ ಇದ್ರೆ ಹಿಂದ್ಗಡೆ ಹಾರ್ಡ್ ವಾಟರ್ ಅಂತ ಹೋಗ್ತಿರುತ್ತೆ. ಆ ಹಾರ್ಡ್ ವಾಟರ್ನ ಸುಮ್ನೆ ಪೋಲಾಗಿ ಚೆಲ್ಲೋ ಬದಲು ನೀವ್ ಅದನ್ನ ಉಪಯೋಗಿಸ್ಕೊಳ್ತಾ ಬರಬಹುದು. ಯಾವ ರೀತಿ? ಟಾಯ್ಲೆಟ್ಗಳಲ್ಲಿ, ವೆರಿ ಗುಡ್. ಅದೇ ರೀತಿ ಗಿಡಗಳಿಗೆ, ಗಾರ್ಡನ್ ಏರಿಯಾಗಳಿಗೆ, ಇಂಥದ್ಕೆ ನಾವು ಸ್ವಚ್ಛತಾ ಕಾರ್ಯಗಳಿಗೆ ಬಳಸ್ತಾ ಬರಬಹುದು. ಇದನ್ನ ನಾವು ಯಾವ ರೀತಿ ಬಳಸಬಹುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಏನಿದು ಗ್ರೇ ವಾಟರ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಚಿತ್ರದಲ್ಲಿ ಒಂದು ಕೆಳಗಡೆ ಗುಂಡಿಯನ್ನ ತೆಗೆದು ನೀರನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದಾರೆ. ಇದನ್ನ ಗ್ರೇ ವಾಟರ್ ಅಂತ ಕರಿತೀವಿ. ಅಂದ್ರೆ ಸ್ನಾನ, ಬಟ್ಟೆ ತೊಳೆಯುವುದು ಮತ್ತು ಪಾತ್ರೆ ತೊಳೆಯುವಿಕೆಯಿಂದ ಬರುವ ತ್ಯಾಜ್ಯ ನೀರು. ಇದು ಶೌಚದ ನೀರಲ್ಲ, ಗಮನ ಇರ್ಲಿ, ನೆನ್ಪಿರ್ಲಿ. ಶೌಚಾಲಯದ ನೀರನ್ನ ಗ್ರೇ ವಾಟರ್ ಅನ್ನಲ್ಲ, ಅದನ್ನ ನಾವ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಆಫ್ ಅದ್ರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು, ಜರ್ಮ್ಸ್, ಬ್ಯಾಕ್ಟೀರಿಯಾ, ಅದಕ್ಕೋಸ್ಕರ. ಅದನ್ನ ಹೊರತುಪಡಿಸಿ ಸ್ನಾನದ ಮನೆಯಿಂದ, ಬಚ್ಚಲ ಮನೆಯಿಂದ ಬರುವಂತಹ ನೀರು, ಬಟ್ಟೆ ತೊಳೆದಾಗ ಬರುವಂತಹ ನೀರು, ಪಾತ್ರೆ ತೊಳೆಯುವಾಗ ಬರುವಂತಹ ನೀರನ್ನ ನಾವು ಗ್ರೇ ವಾಟರ್ ಅಂತ ಕರಿತೀವಿ. ಇದನ್ನ ತೋಟಗಾರಿಕೆ, ಗಾರ್ಡನಿಂಗ್ ಮಾಡ್ಲಿಕ್ಕೆ, ಟಾಯ್ಲೆಟ್ ಫ್ಲಶಿಂಗ್ ಮತ್ತು ಸ್ವಚ್ಛಗೊಳಿಸಲು ಮರುಬಳಕೆ ಮಾಡಬಹುದು. ಇದರಿಂದ ಶುದ್ಧ ನೀರಿನ ಬೇಡಿಕೆ ಕಡಿಮೆಯಾಗುತ್ತದೆ. ಇದು ಪರಿಸರ ಸ್ನೇಹಿಯಾಗಿದ್ದು ನಿರ್ವಹಣೆಗೆ ಸಂಸ್ಕರಣಾ ವ್ಯವಸ್ಥೆ ಅಗತ್ಯವಿರಬಹುದು. ಸೊ ಈ ರೀತಿಯಾಗಿ ಅದನ್ನ ಸ್ಟೋರ್ ಮಾಡ್ಬೇಕಾಗತ್ತೆ. ಹೊರತುಪಡಿಸಿದ್ರೆ ಅದು ಬಹಳ ಪರಿಸರಕ್ಕೆ ಅನುಕೂಲಕಾರಿ. ಇಲ್ಲಿ ನೋಡ್ತಾ ಇರಬಹುದು, ತರಕಾರಿ ತೊಳೆದಂತಹ ನೀರಿರುತ್ತೆ. ಆ ನೀರನ್ನ ಸುಮ್ನೆ ಎಸೆಯೋ ಬದಲು ಗಿಡಗಳಿಗೆ ನೀವು ಹಾಕಬಹುದು ಅಲ್ವಾ? ತರಕಾರಿ ತೋಟಗಳು, ಹೂವಿನ ಗಿಡಗಳು ಮತ್ತು ಮರಗಳಿಗೆ ನೀರು ಹಾಕಲು ಬಳಸಬಹುದು. ಆದ್ರೆ ಈ ನೀರನ್ನ ನೇರವಾಗಿ ಎಲೆಗಳ ಮೇಲೆ ಸುರಿಯದೆ ಬೇರುಗಳಿಗೆ ನೇರವಾಗಿ ನೀಡಬೇಕು ಮತ್ತು ಸಂಗ್ರಹಿಸಿದ 24 ಗಂಟೆಗಳ ಒಳಗೆ ಬಳಸಬೇಕು. ಸುಮ್ನೆ ಸಂಗ್ರಹಿಸಿ ಇಡೋದಲ್ಲ. ಅದರಲ್ಲಿ ಬ್ಯಾಕ್ಟೀರಿಯಾ ತುಂಬಿಕೊಳ್ಳುತ್ತೆ, ಸೊಳ್ಳೆಗಳಾಗಬಹುದು. ಯೂಸ್ ಮಾಡಿದ ತಕ್ಷಣ ಒಂದು 24 ಅವರ್ಸ್, ಒಂದು ದಿನದ ಕಾಲಾವಕಾಶದಲ್ಲಿ ಮರಗಳ ಬುಡಗಳಿಗೆ ನೀವು ಹಾಕ್ತಾ ಹೋಗಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಯಾವ ರೀತಿ ಈ ಪಿಕ್ಚರ್ ಇದೆ ನೋಡಿ. ವಾಶ್ ಬೇಷನ್ ಅಲ್ಲಿ ಕೈ ತೊಳೆದಂತಹ ನೀರು ವೇಸ್ಟ್ ಆಗಿ ಹೋಗೋ ಬದಲು ಅಲ್ಲೇ ಸ್ಟೋರ್ ಆಗಿ ಇರುತ್ತೆ. ಆ ಸ್ಟೋರ್ ಆದಂತಹ ನೀರು ಈ ಕಮೋರ್ಡಿನ ಟ್ಯಾಂಕ್ ಏನಿರುತ್ತಲ್ಲ, ಟ್ಯಾಂಕ್ ಹೋಗುತ್ತೆ. ಪ್ರತಿ ಸಲ ನೀವು ಟಾಯ್ಲೆಟ್ ಹೋಗಿ ಫ್ಲಶ್ ಮಾಡಿದಾಗ ಇಲ್ಲಿ ಕೈ ತೊಳೆದಂತಹ ನೀರು ಅಲ್ಲಿ ಯೂಸ್ ಆಗ್ತಾ ಬರುತ್ತೆ ಅಲ್ವಾ? ಶೌಚಾಲಯದ ಟ್ಯಾಂಕ್ ಗಳನ್ನ ತುಂಬಿಸಲು ಸಂಸ್ಕರಿಸಿದಂತಹ ಗ್ರೇ ವಾಟರ್ ಅನ್ನ ಬಳಸಬಹುದು. ಇದು ಗಮನಾರ್ಹವಾಗಿ ನೀರನ್ನ ಉಳಿಸ್ತಾ ಹೋಗುತ್ತೆ. ನೆಕ್ಸ್ಟ್, ಮನೆ ಅಥವಾ ಅಂಗಳವನ್ನ ತೊಳೆಯಲು ಕೂಡ ಬಟ್ಟೆ ತೊಳೆದಂತಹ ನೀರು, ಮೊದಲ ಬಾರಿಗೆ ತೊಳೆದಂತಹ ನೀರನ್ನ ಬಳಸಬಹುದು. ಅಲ್ಲಿ ಕೂಡ ಶುದ್ಧ ಆಗ್ತಾ ಬರುತ್ತೆ. ಅಂಗಳವನ್ನ ತೊಳಿಲಿಕ್ಕೆಲ್ಲ ಬಳಸ್ತಾ ಬರಬಹುದು. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ನೀರನ್ನ ಬಹಳಷ್ಟು ಸೇವ್ ಮಾಡ್ಲಿಕ್ಕೆ ಇದು ಸಹಾಯಕವಾಗ್ತಾ ಹೋಗುತ್ತೆ. ಓಕೆ, ಇದನ್ನ ಒಂದು ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕ ನೀವು ಕಲಿಯುವಂತಹ ಪ್ರಯತ್ನ ಪಟ್ರಿ. ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ ಮತ್ತೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಬರ್ತೀನಿ. ಎಲ್ಲರಿಗೂ ಇಷ್ಟ ಆಯ್ತಾ ಇದನ್ನ ಟಾಪಿಕ್? ವೆರಿ ಗುಡ್. ನೆಕ್ಸ್ಟ್, ಇವಾಗಿನ ನಿಸರ್ಗದ ಸಂಪತ್ತು ಟಾಪಿಕ್ ಕಡೆ ಬರೋದಾದ್ರೆ, ಹೋದ್ ಕ್ಲಾಸ್ ನಲ್ಲಿ ನಾನು ಏನೋ ಒಂದು ಹೋಮ್ ವರ್ಕ್ ಕೊಟ್ಟಿದ್ನಲ್ಲ, ನೆನ್ಪಿದ್ಯಾ? ಏನದು? ಡಿಕ್ಟೇಷನ್ ವರ್ಡ್ಸ್ ಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅನ್ನೋದನ್ನ ಈ ಸಲ ನಾನು ಕೊಟ್ಟಿದ್ ಹೋಮ್ ವರ್ಕ್.
ಬಟ್ ಹೋದ್ಸಲ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನದು? ಒಂದು 3 ಜನದ ಗುಂಪನ್ನ ಮಾಡ್ಬಿಟ್ಟು ಪಾಪ್ಕಾರ್ನ್ಗಳು ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋಗೋದ್ ನೆನ್ಪಿದ್ಯಾ? ಆ ಪಾಠವನ್ನ ಮಾಡ್ತಾ ಇದ್ದಿದ್ ನಾನು. ಸೊ ಅದ್ರಲ್ಲಿ ನಾವ್ ಏನನ್ನ ಕಲ್ತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ? ವೆರಿ ಗುಡ್. ಸಂಪನ್ಮೂಲಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ನೈಸರ್ಗಿಕ ಸಂಪನ್ಮೂಲಗಳು. ಸೊ ಈ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಿದ್ದೆ, ಹೌದಾ? ಈ ನೈಸರ್ಗಿಕ ಸಂಪನ್ಮೂಲವನ್ನ ನಾವು ಇಂಗ್ಲಿಷ್ ನಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಇದನ್ನ ಬರ್ಕೊಬಹುದು ನೀವು. ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಈ ನ್ಯಾಚುರಲ್ ರಿಸೋರ್ಸಸ್ 2 ತರ ಇರುತ್ತೆ. ಏನದು? 2 ತರ. ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು. ನವೀಕರಿಸಬಹುದಾದ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು. ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳು. ನವೀಕರಿಸಬಹುದಾದ ಅಂತ ಹೇಳಿದ್ರೆ ರಿನ್ಯೂವಬಲ್ ಅಂತ ಅರ್ಥ. ಅಂದ್ರೆ ಮತ್ತೆ ಅದನ್ನ ನಾವು ಯೂಸ್ ಮಾಡಬಹುದು. ನವೀಕರಿಸಲಾಗದ ಅನ್ನೋದಕ್ಕೆ ನಾನ್ ರಿನ್ಯೂವಬಲ್ ಅಂತ ಕರೀತಾರೆ. ಬರ್ದಿಟ್ಕೊಳ್ಳಿ ಇದಿಷ್ಟನ್ನ. ಪ್ಲೀಸ್ ನೋಟ್ ಇಟ್ ಡೌನ್. ಸೊ ನಿಸರ್ಗದ ಸಂಪತ್ತು ನಮ್ಮ ಅಗತ್ಯಗಳನ್ನ ಪೂರೈಸುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಭೂಮಿಯ ಮೇಲಿನ ಜೀವ ವೈವಿಧ್ಯವನ್ನ ಉಳಿಸ್ಕೊಳ್ಳಲು ಅವು ಅಗತ್ಯವಾದ ಸಂಪನ್ಮೂಲಗಳಾಗಿದೆ. ಉದಾಹರಣೆಗೆ, ನಾವು ಸೂರ್ಯನಿಂದ ಶಾಖ ಮತ್ತು ಬೆಳಕನ್ನ ಪಡಿತೀವಿ. ನದಿಗಳಿಂದ ನೀರು ಮತ್ತು ಸಸ್ಯಗಳು ಹಾಗೂ ಪ್ರಾಣಿಗಳಿಂದ ಆಹಾರವನ್ನ ಪಡಿತೀವಿ. ನಾವು ನಿಸರ್ಗದಿಂದ ಪಡೆಯುವಂತಹ ಸಂಪನ್ಮೂಲಗಳೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಯಾವುದೇ ಸಂಪನ್ಮೂಲಗಳಾಗ್ಲಿ ನಾವು ನಿಸರ್ಗದಿಂದ ಪಡೆಯೋದನ್ನ, ನಿಸರ್ಗ ಅಂದ್ರೆ ನೇಚರ್ ಇಂದ ಪಡೆಯೋದನ್ನ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ನಮಗೆ ಬೇಕಾದ ಅನೇಕ ಉಪಯುಕ್ತ ವಸ್ತುಗಳನ್ನ ತಯಾರಿಸಲು ಸಹ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ತೀವಿ. ಉದಾಹರಣೆಗೆ ವಿದ್ಯುತ್ ಬಲ್ಬ್ಗಳು, ಪೀಠೋಪಕರಣಗಳು, ಸೌರ ಫಲಕಗಳು, ಬೈಸೈಕಲ್ಗಳು ಇತ್ಯಾದಿ. ಇವು ನಮ್ಮ ಜೀವನವನ್ನ ಆರಾಮದಾಯಕವಾಗಿಸುತ್ತೆ ಮತ್ತು ಮಾನವರು ತಯಾರಿಸಿದಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಾವು ಮಾನವ ನಿರ್ಮಿತ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ಮೇಡ್ ರಿಸೋರ್ಸಸ್ ಅಂತ ಕರಿತೀವಿ. ಈಗ ಗಾಳಿ, ನೀರು, ಸೌರಶಕ್ತಿ, ಅರಣ್ಯಗಳು, ಮಣ್ಣು, ಬಂಡೆಗಳು, ಖನಿಜಗಳು ಮತ್ತು ಪಳೆಯುಳಿಕೆಯ ಇಂಧನ. ಸೊ ವೆನ್ ಐ ಸೇ ಪಳೆಯುಳಿಕೆಯ ಇಂಧನ, ನಾನು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ಲಿಕ್ಕಿದೆ. ಪಳೆಯುಳಿಕೆಯ ಇಂಧನ, ಫಾಸಿಲ್ ಫ್ಯೂಲ್ ಅಂತ ಕರಿತೀವಿ ಪಳೆಯುಳಿಕೆಯ ಇಂಧನಕ್ಕೆ ಇಂಗ್ಲಿಷ್ ನಲ್ಲಿ. ಸೊ ಇವೆಲ್ಲವೂ ಕೂಡ ಸಂಪನ್ಮೂಲಗಳು ನಮ್ಗೆ ನಿಸರ್ಗದಿಂದ ದೊರೆತದ್ದು. ಕಾಲಾಂತರದಲ್ಲಿ ಇವುಗಳಲ್ಲಿ ಹಲವು ಸಂಪನ್ಮೂಲಗಳು ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮರುಪುರಾಣಗೊಳ್ಳುತ್ತಾ ಹೋಗುತ್ತೆ. ಸೊ ಇವಾಗ ಏನಾಗ್ತಾ ಹೋಗುತ್ತೆ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ? ಸೊ ಎಕ್ಸಾಂಪಲ್ ಏನ್ ಹೇಳಿದ್ದೆ, ಒಂದು ಗುಂಪಿನಿಂದ ಒಂದು ಗುಂಪಿಗೆ ನಾವು ಆಹಾರ ಪದಾರ್ಥವನ್ನ ನಾವು ಸಾಗಿಸ್ಬೇಕಾದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ತಿಂದು ಖಾಲಿಯಾಗಿ ಉಳ್ದಿರೋದನ್ನ ಇಲ್ಲಿ ಕೊಡ್ತಾರೆ. ಸೊ ಎ ಗುಂಪಿಗಿಂತ ಬಿ ಗುಂಪಿಗೆ ಕಮ್ಮಿ ಸಿಕ್ಕಿದೆ, ಬಿ ಗುಂಪಿನಿಂದ ಸಿ ಗುಂಪಿಗೆ ಇನ್ನೂ ಕಮ್ಮಿ ಸಿಗ್ತಾ ಹೋಗುತ್ತೆ. ಅದೇ ತರ ನಮ್ಮ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಹೌದು. ಓಕೆ, ಒಂದು ಸಮಂಜಸ ಅವಧಿಯೊಳಗೆ ನವೀಕರಣಗೊಳ್ಳುವ, ಮರುಪುರಾಣಗೊಳ್ಳುವ ಅಥವಾ ಮರುಸ್ಥಾಪನೆಗೊಳ್ಳುವಂತಹ ಸಂಪನ್ಮೂಲಗಳನ್ನ ನವೀಕರಿಸಬಹುದು. ದೇ ಕ್ಯಾನ್ ಬಿ ರಿನ್ಯೂಡ್, ಮತ್ತೆ ವಾಪಸ್ ತೆಗೆದುಕೊಳ್ಬಹುದು. ಉದಾಹರಣೆಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯನ ಬಿಸಿಲು ನಮ್ಗೆ ಸಿಗ್ತಾ ಇರುತ್ತೆ.
ಇಮಿಡಿಯೇಟ್ ಆಗಿ ರಾತ್ರಿ ಆದ ತಕ್ಷಣ ಚಂದ್ರ ಬಂದ್ಬಿಡ್ತಾನೆ, ಸೂರ್ಯ ಇರೋದಿಲ್ಲ. ಹಾಗಂತ ನಾವು ಕತ್ಲಲ್ಲೇ ಇರ್ತೀವಾ? ಇಲ್ಲ, ಮತ್ತೆ ಸೂರ್ಯ ಬಂದೇ ಬರ್ತಾನೆ ಅಲ್ವಾ? ಆದ್ರಿಂದ ಈ ಸೂರ್ಯ, ಗಾಳಿ, ನೀರು, ಕಾಡು ಇವೆಲ್ಲ ಕೂಡ ನವೀಕರಿಸಬಹುದಾದ, ರಿನ್ಯೂ ಮಾಡಬಹುದಾದಂತಹ ಸಂಪನ್ಮೂಲಗಳು. ಅದೇ ರೀತಿ ಕೆಲವೊಂದಿಷ್ಟು ಸಂಪನ್ಮೂಲಗಳು ಅದು ಅದಾಗ್ಲಿಕ್ಕೆ ಲಕ್ಷಾಂತರ ವರ್ಷಗಳು ಬೇಕು. ಮತ್ತೆ ಇದು ಸಮಂಜಸ ಸಮಯದ ಒಳಗೆ ಉತ್ಪತ್ತಿ ಆಗೋದಿಲ್ಲ ಮತ್ತು ಅವುಗಳನ್ನ ಮತ್ತೆ ರೀಫಿಲ್ ಮಾಡಕ್ಕಾಗಲ್ಲ. ಅಂತಹದ್ನ ನವೀಕರಿಸಲಾಗದ, ವಿಚ್ ಕೆನ್ ನಾಟ್ ಬಿ ರಿನ್ಯೂಡ್, ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಕರಿತೀವಿ. ಉದಾಹರಣೆಗೆ ಖನಿಜಗಳು, ಮಿನರಲ್ಸ್, ಮಣ್ಣು, ಬಂಡೆಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ. ಈ ಕಲ್ಲಿದ್ದಲು, ಪೆಟ್ರೋಲಿಯಂ ಎಲ್ಲ ಪಳೆಯುಳಿಕೆಯ ಇಂಧನ. ಅರ್ಥ ಆಯ್ತಾ? ಇವೆಲ್ಲ ಕೂಡ ನವೀಕರಿಸಲಾಗದಂತಹ ನೈಸರ್ಗಿಕ ಸಂಪನ್ಮೂಲಗಳು ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಾವು ಮತ್ತಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವೊಂದಿಷ್ಟು ಏಡೆಡ್ ಇಮೇಜಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಒಂದ್ ನಿಮಿಷ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನಾನು ಬೋರ್ಡ್ ನಲ್ಲಿ ಬರ್ದಿದ್ನಲ್ಲ, ನೈಸರ್ಗಿಕ ಸಂಪನ್ಮೂಲಗಳು. ರಿನ್ಯೂಬಲ್, ಸೂರ್ಯನ ಬೆಳಕಾಗಿರ್ಬಹುದು, ಗಿಡ ಮರಗಳಾಗಿರ್ಬಹುದು, ನೀರಾಗಿರ್ಬಹುದು, ಇವೆಲ್ಲ ನಮ್ಗೆ ವಾಪಸ್ ದೊರೆಯುತ್ತೆ. ಆದ್ರೆ ನಾನ್ ರಿನ್ಯೂಬಲ್ ಅಂದ್ರೆ ನವೀಕರಿಸಲಾಗದಂತಹ ನಮ್ಗೆ ಒಂದಿಷ್ಟು ಸಂಪನ್ಮೂಲಗಳು ಅಂದ್ರೆ ಖನಿಜಗಳು, ಕಲ್ಲಿದ್ದಲು, ಮಣ್ಣು, ಭೂಮಿ, ಅದರ ಫಲವತ್ತತೆ, ಇದನ್ನ ನಾವು ಮರುಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲೂ ಈ ಕಲ್ಲಿದ್ದಲ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಕಲ್ಲಿದ್ದಲ ಬಗ್ಗೆ ಯಾರಿಗೆ ಎಷ್ಟು ಗೊತ್ತಿದೆ? ಎಷ್ಟು ಗೊತ್ತಿದೆ? ಹೌದು, ಇದನ್ನ ಇಂಧನ ಅಂತ ನಾವು ಕರಿತಾ ಹೋಗ್ತೀವಿ, ಫ್ಯೂಯಲ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ಆ ಏನಾಗುತ್ತೆ, ಪೆಟ್ರೋಲ್ ಮತ್ತು ಡೀಸೆಲ್ಗಳು ಸಾಮಾನ್ಯವಾಗಿ ನಾವು ವಾಹನಗಳಿಗೆ ಬಳಸುವಂತಹ ಇಂಧನ. ಈ ಪೆಟ್ರೋಲಿಯಂ ನಿಂದ ಪೆಟ್ರೋಲ್, ಡೀಸೆಲ್ ಮತ್ತೆ ಸೀಮೆ ಎಣ್ಣೆನ ಪಡೆಯಲಾಗುತ್ತೆ. ಅದೇ ರೀತಿ ಮತ್ತೊಂದು ಅಂತ ಹೇಳಿದ್ರೆ ಕಲ್ಲಿದ್ದಲು. ಇದನ್ನ ಕೂಡ ಪಳೆಯುಳಿಕೆಯ ಇಂಧನ, ಫಾಸಿಲ್ ಫ್ಯೂಲ್ ಅಂತ ಕರಿತೀವಿ. ಯಾಕೆ ಇದನ್ನ ಫಾಸಿಲ್ ಫ್ಯೂಲ್ ಅಂತ ಕರಿತೀವಿ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೀವು 8ನೇ ಕ್ಲಾಸ್ ಬರುವಂತಹ ಸಮಯದಲ್ಲಿ ಕಲಿತಾ ಹೋಗ್ತೀರಾ. ಈ ಸೂಕ್ಷ್ಮ ಜೀವಿಗಳ ಉಳಿಕೆಗಳು ಮತ್ತೆ ಭೂಮಿಯೊಳಗೆ ಹುದುಗಿ ಹೋದಂತಹ ಸಸ್ಯಗಳು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಾಗಿ ರೂಪುಗೊಂಡಿದೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ನಿಮ್ಗೊಂದು ಕಥೆನೇ ಹೇಳ್ಬೇಕು. ಹೇಳದ ಕತೆ ಹೇಳಕ್ ರೆಡಿ ಇದ್ದೀರಾ? ನೋಡಿ, ಕಲ್ಲಿದ್ದಲಿನ ಗಣಿಗಾರಿಕೆ ಅನ್ನೋದು, ಮೈನಿಂಗ್ ಆಫ್ ಕೋಲ್, ಈ ರೀತಿ ಆಗುತ್ತೆ. ಸೊ ಕತೆ ಈ ರೀತಿಯಾಗಿರುತ್ತೆ. ಎಷ್ಟೋ ವರ್ಷಗಳ ಹಿಂದೆ ಈ ಕಾಡು ಇರ್ತಲ್ಲ, ಕಾಡಿನ ಪ್ರದೇಶ, ಅರಣ್ಯ ಪ್ರದೇಶದಲ್ಲಿ ಒಂದು ದೊಡ್ಡ ಜಲಾವೃತ ಆಗ್ಬಿಟ್ಟು, ಫ್ಲಡ್ ಆಗ್ಬಿಟ್ಟು ಅರಣ್ಯ ಪ್ರದೇಶಗಳೆಲ್ಲ ಭೂಮಿಯ ಕೆಳಭಾಗಕ್ಕೆ ಹೋಗಿ ತಲುಪಿಡ್ತದೆ. ಸೊ ಅರಣ್ಯ ಪ್ರದೇಶದ ಮೇಲೆ ಮಣ್ಣಿನ ಮೂಟೆಗಳು ಹೇರಳವಾಗಿ ಬೀಳ್ತಾ ಹೋಗುತ್ತೆ. ಏನಾಗುತ್ತೆ, ಅರಣ್ಯ ಪ್ರದೇಶದಲ್ಲಿ ಎಷ್ಟೋ ಸಸ್ಯಗಳು, ಗಿಡಗಳು, ಮರಗಳು ಅವೆಲ್ಲ ಇತ್ತಲ್ಲ, ಅದೆಲ್ಲ ಈ ರೀತಿ ಭೂಮಿಯ ಒಳಗಡೆ ಹೋಗಿ ಅಲ್ಲೊಂದು ಪ್ರೆಷರ್ ಉಂಟಾಗುತ್ತೆ. ಪ್ರೆಷರ್ ಇಂದ ಸಮಯ ಕಳೆದಂತೆ ಬಿಸಿ ಆಗ್ಲಿಕ್ಕೆ ಶುರುವಾಗುತ್ತೆ. ಬಿಸಿಯಿಂದ ಹಬೆ ಆಡುತ್ತೆ, ಕೊನೆಗದು ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಯಾರಾದ್ರೂ ಸ್ವಲ್ಪ ಕೃಷಿ ವಾತಾವರಣದಿಂದ ಬಂದಿರೋರಾಗಿದ್ರೆ ನಿಮ್ಗೆ ಗೊತ್ತಿರಬಹುದು, ಕೃಷಿ ಭೂಮಿಯಲ್ಲಿ ಒಂದು ಹೊಂಡವನ್ನ ತೆಗ್ದಿರ್ತಾರೆ, ಅಲ್ಲೊಂದಿಷ್ಟು ಕಂಪೋಸ್ಟ್ ಅಂತ ಹಾಕ್ತಾರೆ, ಒಂದಿಷ್ಟು ಹುಳುಗಳನ್ನ ಬಿಡ್ತಾರೆ, ಅದು ನೈಸರ್ಗಿಕ ಗೊಬ್ಬರ ಆಗ್ತಾ ಹೋಗುತ್ತೆ. ಅದೇ ರೀತಿ ಗೊಬ್ಬರನೇ ಎಷ್ಟೋ ಸಹಸ್ರ ವರ್ಷಗಳು, ಥೌಸಂಡ್ಸ್ ಆಫ್ ಇಯರ್ಸ್ ಆದ ನಂತರ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಆಗಿ ಪರಿವರ್ತನೆಗೊಳ್ತಾ ಬರುತ್ತೆ. ತಿಳಿತಾ? ಈ ಕಲ್ಲಿದ್ದಲು ಪೆಟ್ರೋಲಿಯಂ ಆಗ್ತಾ ಬರುತ್ತೆ. ಈ ಕಲ್ಲಿದ್ದಲು ಅಥವಾ ಆ ಉಳಿಕೆಗಳೇನಿರುತ್ತೆ, ಭೂಮಿಯ ಒಳಗೆ ಹುದುಗಿ ಹೋದಂತಹ ಸಸ್ಯಗಳು ಈ ರೀತಿ ಆಗುತ್ತೆ. ಈ ಇಂಧನಗಳು ರೂಪುಗೊಳ್ಳಲು ಲಕ್ಷಾಂತರ ವರ್ಷಗಳೇ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಮೇಡಮ್, ನೀವು ಹೇಳಿದ್ರಲ್ಲ ನಮ್ಮ ಜಮೀನಿನಲ್ಲಿ ಒಂದಿಷ್ಟು ಹೊಂಡ ಇದೆ, ಅಲ್ಲೂ ಕೂಡ ನಾವು ಪೆಟ್ರೋಲಿಯಂ ಹಾಗೂ ಈ ಕೋಲ್ ಅಂತ ಕರಿತೀವಿ, ಅಂದ್ರೆ ಕಲ್ಲಿದ್ದಲಿನ ಗಣಿಗಾರಿಕೆನ ಮಾಡಬಹುದಾ? ಇಲ್ಲ, ಇದಾಗ್ಬೇಕಂದ್ರೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ನೈಸರ್ಗಿಕ ಅನಿಲವನ್ನ ಅಡಿಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದನ್ನ ಸಂಕುಚಿತ ನೈಸರ್ಗಿಕ ಅನಿಲ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, CNG. LPG ಅಂದ್ರೆ LPG ಗೊತ್ತಾ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ.
ಸೊ ಇದನ್ನ ನಾವು ಬಳಸ್ತಾ ಹೋಗ್ತೀವಿ. ಇದು ಪೆಟ್ರೋಲ್ ಅಥವಾ ಡೀಸೆಲ್ ಗಿಂತ ಶುದ್ಧ ಇಂಧನ ಆಗಿದೆ. ಯಾವುದು? CNG. ಮತ್ತೆ ಕಲ್ಲಿದ್ದಲನ್ನ ಮುಖ್ಯವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ. ಥರ್ಮಲ್ ಪ್ಲಾಂಟ್ಸ್ ಅಂತ ಕೇಳಿರಬಹುದು ನೀವು. ಇದು ಭಾರತದ ಅನೇಕ ಭಾಗಗಳಲ್ಲಿ ದೊರೆಯುತ್ತೆ. ಕಲ್ಲಿದ್ದಲು ಉತ್ಪಾದಿಸುವ ಪ್ರಮುಖ ರಾಜ್ಯಗಳನ್ನ ಕಂಡುಕೊಂಡು ಅವುಗಳನ್ನ ಭಾರತದ ನಕ್ಷೆಯಲ್ಲೂ ಕೂಡ ನೀವು ಗುರುತಿಸ್ತಾ ಬರಬಹುದು. ಸೊ ಹಿಂದಿನ ಕಾಲದಲ್ಲೆಲ್ಲ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋರು, ಆ ನಂತರದಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ LPG ಆಗ್ ಬಂದಿದೆ. ಗ್ಯಾಸ್ ಸಿಲಿಂಡರ್ ಅಂತ ಹೇಳ್ತೀವಲ್ಲ ಅದು. ಈಗ ಈ ಪಳೆಯುಳಿಕ ಇಂಧನಗಳ ಲಭ್ಯತೆ ಸೀಮಿತ ಪ್ರಮಾಣದಲ್ಲಿದೆ. ನಾವು ಈಗಿನಂತೆಯೇ ಈ ಇಂಧನಗಳನ್ನ ಬಳಕೆನ ಮುಂದುವರಿಸಿದ್ರೆ ಶೀಘ್ರದಲ್ಲಿ ಏನಾಗುತ್ತೆ ಇದು ಸಂಪೂರ್ಣವಾಗಿ ಕಳೆದು ಹೋಗ್ಬಿಡುತ್ತೆ, ಮುಗ್ದು ಹೋಗ್ಬಿಡುತ್ತೆ. ಸೊ ಬೇರೆ ಯಾರಿಗೂ ಸಿಗೋದಿಲ್ಲ. ಪೆಟ್ರೋಲು ಕೂಡ ನೋಡಿ ಈ ರೀತಿಯಾಗಿ ಪೆಟ್ರೋಲ್ ಅನ್ನ ಹೊರ ತೆಗಿಲಿಕ್ಕಾಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು 8ನೇ ಕ್ಲಾಸಿಗೆ ಬಂದಾಗ ತಿಳ್ಕೊಳ್ತಾ ಹೋಗ್ತೀರಾ. ಈ ಡೀಸೆಲ್ ಪೆಟ್ರೋಲ್ ಇಂದ ನಮ್ಗೆ ಗ್ಯಾಸು, ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆ, ಪ್ಯಾರಫಿನ್ ವ್ಯಾಕ್ಸ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಗಾಡಿಗೆ ಬಳಸ್ತಿರಲ್ಲ ಅದು, ಪೆಟ್ರೋಲು, ಡೀಸೆಲ್ ಇವೆಲ್ಲ ನಿಮ್ಗೆ ಪೆಟ್ರೋಲಿಯಂ ಇಂದನೇ ಸಿಗುವಂತಹ ಉತ್ಪನ್ನಗಳು. ಸೊ ಕೆಲವೊಂದು ಪಳೆಯುಳಿಕೆಯ ಇಂಧನ LPG ಗ್ಯಾಸ್, ಮನೆಯ ಗ್ಯಾಸ್ ಸಿಲಿಂಡರು, ಪೆಟ್ರೋಲು, ಸೀಮೆ ಎಣ್ಣೆ, ಡೀಸೆಲ್ಲು, ಈ ಲ್ಯೂಬ್ರಿಗೇಟಿಂಗ್ ಆಯಿಲ್, ಬಾಗ್ಲೇನಾದ್ರೂ ಸೌಂಡ್ ಮಾಡ್ತಾ ಇದ್ರೆ, ಮಿಷಿನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಒಂದು ಎಣ್ಣೆನ್ ಹಾಕ್ತಾರಲ್ಲ ಅದು, ಪ್ಯಾರಫಿನ್ ವ್ಯಾಕ್ಸ್, ಕ್ಯಾಂಡಲ್ ಅಲ್ಲಿ ಬಳಸೋದು, ಬಿಟುಮೆನ್ ಅಂತ ಒಂದು ಬಳಸ್ತಾರೆ ಅದು, ಇವೆಲ್ಲವೂ ಕೂಡ ಪಳೆಯುಳಿಕೆಯ ಇಂಧನಕ್ಕೆ ಉದಾಹರಣೆಯಾಗಿದೆ. ಇದು ನೋಡಿ ನ್ಯಾಚುರಲ್ ಆಗಿರುವಂತಹದ್ದು ಗಾಳಿ, ಇದು ಪಳೆಯುಳಿಕೆಯ ಇಂಧನದಿಂದ, ಇದು ಸೂರ್ಯನ ಬೆಳಕು, ಇದು ಕಲ್ಲಿದ್ದಲು. ಈ ರೀತಿಯಾಗೂ ನಾವು ಕಾಣ್ತಾ ಬರಬಹುದು ಪಳೆಯುಳಿಕೆಯ ಇಂಧನಗಳನ್ನ. ಓಕೆ, ಅರ್ಥ ಆಗ್ತಾ ಇದೆಯಾ ನಿಮ್ಮೆಲ್ಲರಿಗೂ? ತಲೆಗೆ ಹೋಗ್ತಾ ಇದೆಯಾ ಮ್ಯಾಮ್ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಆದ್ರೆ ಇದರಿಂದ ಇಷ್ಟೊಂದು ಒಳ್ಳೇದಿದ್ರು ಕೂಡ ಇದು ಗಾಳಿಯನ್ನ ಕಲುಷಿತಗೊಳಿಸುತ್ತೆ. ಮತ್ತೆ ಸಾರಿಗೆ ಮತ್ತು ಮನೆಯ ಬಳಕೆಗೆ ಪಳೆಯುಳಿಕೆಯ ಇಂಧನಗಳ ಮೇಲಿನ ಅತಿಯಾದ ಅವಲಂಬನೆ ದೊಡ್ಡ ಪ್ರಮಾಣದ ವಾಯು ಮಾಲಿನ್ಯವನ್ನ ಉಂಟು ಮಾಡ್ತಾ ಬರುತ್ತೆ. ಸೊ ಇದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪಳೆಯುಳಿಕೆಯ ಇಂಧನಗಳ ಬಗ್ಗೆ ನಮ್ಗೆ ಇರುವಂತಹ ಒಂದಿಷ್ಟು ಮಾಹಿತಿ. ಹಾಗೇನೆ ಇದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೀವು ತಿಳ್ಕೊಂತಾ ಹೋಗ್ತಾ ಇದ್ರಿ. ನೀವು ಮತ್ತು ನಿಮ್ಮ ಸ್ನೇಹಿತರು ಕೂಡ ಪ್ರತಿನಿತ್ಯ ಬಳಸುವ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನ ಪಟ್ಟಿ ಮಾಡಿ ಗಾಳಿ, ನೀರು, ಮಣ್ಣು ಹಾಗೂ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡೆದ ಆಹಾರ ಈ ಸಂಪನ್ಮೂಲಗಳಾಗಿರುತ್ತೆ. ನಾವು ನಿಸರ್ಗದಿಂದ ಈ ಸಂಪನ್ಮೂಲ ರಿಸೋರ್ಸಸ್ ಗಳನ್ನ ಪಡ್ತೀವಿ ಮತ್ತು ಇವುಗಳಿಂದ ನಮ್ಮ ಬಳಕೆಗಾಗಿ ಕೆಲವು ವಸ್ತುಗಳನ್ನ ಕೂಡ ತಯಾರಿಸ್ತೀವಿ. ಆದ್ದರಿಂದ ನಾವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಿಸಬೇಕು ಮತ್ತು ಅವುಗಳನ್ನ ವ್ಯರ್ಥ ಮಾಡದೆ ವಿವೇಚನೆಯಿಂದ ಬಳಸಬೇಕು. ಈ ರೀತಿಯಾಗಿ ಪರಿಸರಕ್ಕೆ ಹಾನಿ ಆಗದೆ ಇರೋ ಹಾಗೆ ನಾವು ನಮ್ಮ ಅಗತ್ಯಗಳನ್ನ ಪೂರೈಸ್ಕೋಬೇಕು. ಆದ್ರಿಂದ ಗಾಂಧೀಜಿ ಅವ್ರು ಹೇಳಿರುವಂತಹ ಮಾತು ಇಲ್ಲಿ ನೆನಪಾಗ್ತಾ ಹೋಗುತ್ತೆ. ನಾನ್ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಶೇರ್ ಮಾಡ್ತೀನಿ ನೋಡಿ. ವೆರಿ ಇಂಪಾರ್ಟೆಂಟ್. ಏನ್ ಹೇಳಿದ್ದಾರೆ ಗಾಂಧೀಜಿ ಅವರು, ಇದನ್ನ ಹೈಲೈಟ್ ಮಾಡ್ತೀನಿ ನೋಡಿ. ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನ ಪೂರೈಸಲು ಭೂಮಿಯಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಒದಗಿಸುತ್ತದೆಯೇ ಹೊರತು ಪ್ರತಿಯೊಬ್ಬ ಮನುಷ್ಯನ ದುರಾಸೆಯನ್ನಲ್ಲ. ಈಗ ನೀವೆಲ್ಲ ಕೂತಿರ್ತೀರಾ, ನನಗ್ ತುಂಬಾ ಖುಷಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಸಿಹಿ ಹಂಚ್ಬೇಕು ಅಂತ ಅನ್ಸುತ್ತೆ. ಯಾವ ಸಿಹಿಯಪ್ಪ ಫೇಮಸ್ ನಿಮ್ಮ ಧಾರವಾಡದಾಗ? ಪೇಡ ಅಲ್ವಾ? ಎಲ್ಲಾರ್ಗೂ ಒಂದೊಂದ್ ಪೇಡ ಹಂಚ್ಲಿಕ್ ಶುರು ಮಾಡ್ತೀನಿ. ಸೊ ಅವಾಗ ಎಲ್ಲಾರ್ಗೂ ಪೇಡ ಸಿಗುತ್ತೆ. ಈ ಕ್ಲಾಸ್ ನಲ್ಲಿ 50 ಜನ ಮಕ್ಳಿದ್ರೆ 50 ಜನಕ್ಕೂ ಒಂದೊಂದ್ ಪೇಡ ಸಿಗುತ್ತೆ. ಮುಂದೆ ಬೆಂಚ್ ನಲ್ಲಿ ಕೂತವ್ರು, ಮೇಡಮ್ ನಮ್ಗೆ 5 ಕೊಡ್ರಿ, 10 ಕೊಡ್ರಿ, ನಾಳೆ ಕೊಡ್ರಿ, ನಾಳೆ ಮುಂಜಾನೆ ತಿನ್ನಕ್ ಕೊಡ್ರಿ ಅಂತ ಹೇಳಿ ಜಾಸ್ತಿ ತೆಕ್ಕೊಂಡಾಗ ಏನಾಗುತ್ತೆ, ಮಿಕ್ದವ್ರಿಗೆ ಸಿಗೋದಿಲ್ಲ ಅಲ್ವಾ? ಸೊ ನಿಮ್ಮ ಅಗತ್ಯಗಳನ್ನ ಪೂರೈಸಕ್ಕೆ ಸಾಕಷ್ಟು ಸಂಪನ್ಮೂಲಗಳು, ರಿಸೋರ್ಸಸ್ಗಳು ನಮ್ಮ ಪ್ರಕೃತಿಯಲ್ಲಿದೆ. ಆದ್ರೆ ಮನುಷ್ಯನ ದುರಾಸೆಯನ್ನ ಅದು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇದಾಗಿತ್ತು ಇವತ್ತಿನ ಸೆಷನ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ಕಲ್ತಿದ್ದೀರಾ. ಸೊ ಇದೇ ರೀತಿ ನಾಳೆ ಕೂಡ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸೆಷನ್ ಇದೆ. ಆ ಸೆಷನ್ ಏನಪ್ಪಾ ಅಂತ ಹೇಳಿದ್ರೆ ಟ್ಯಾಲೆಂಟ್ ಹಂಟ್ ಪ್ರಶ್ನೆಗಳನ್ನ ನೀವು ಇಲ್ಲಿ ಕಾಣ್ತಾ ಹೋಗಬಹುದು. ಸೊ ಮೇಡಮ್ ಯಾವ ರೀತಿ ಇರುತ್ತ್ರಿ ಈ ಪ್ರಶ್ನೆಗಳು, ನಾವ್ ಯಾವ ರೀತಿ ಆನ್ಸರ್ ಮಾಡಬಹುದ್ರಿ? ನಾಳೆ ಎಕ್ಸಾಮ್ ಇದೆ ಅಲ್ವಾ ನಮ್ಮೆಲ್ಲರಿಗೂ. ಸೊ ನಮ್ಗೆ ಸ್ವಲ್ಪ ತ್ರಾಸ ಆಗಕ್ ಹತ್ತೈತೆ, ಯಾವ ರೀತಿ ಇರಬಹುದು ಇದು ಅನ್ನುವಂಥ ಗೊಂದಲಗಳು ನಿಮ್ಗೆ ಇರಬಹುದು. ಸೊ ನಾನ್ ನಿಮ್ಗೆ ಗೊಂದಲನ ಪರಿಹರಿಸ್ಲಿಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪ್ರಶ್ನೆಗಳು ಯಾವ ರೀತಿ ಇರಬಹುದು ಅನ್ನೋಂಥ ಒಂದು ಕ್ಲೂನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಇದಕ್ ನಿಮ್ಗೆ ಆನ್ಸರ್ ಮಾಡಿದಾಗ ನಾಳೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದು ಸೈನ್ಸ್ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ.
ನೋಡಿ ನನ್ನ ಸ್ಕ್ರೀನ್. ಸೊ ಈ ರೀತಿ ಪ್ರಶ್ನೆ ಇರುತ್ತೆ ನಿಮ್ಗೆ. ಈ ಕೆಳಗೆ ಕೊಟ್ಟ ಆಯ್ಕೆಗಳಲ್ಲಿ ಪರ್ವತದ ಮೇಲೆ ಕಂಡು ಬರುವಂತಹ ಮರ ಯಾವುದು? ಆಪ್ಷನ್ ಎ ದೇವಸೇನ, ಆಪ್ಷನ್ ಸಿ ಬಿ ದೇವದಾರು, ಆಪ್ಷನ್ ಸಿ ದೇವಶಂಕು, ಆಪ್ಷನ್ ಡಿ ಗಿರಿಮರ. ಯಾವ್ದಿರ್ಬೋದಪ್ಪ ಆನ್ಸರ್? ಸೊ ಇದೇ ಪ್ರಶ್ನೆ ನಾಳೆ ಬರುತ್ತೆ ಅಂತ ನಾನು ಹೇಳಲಾರೆ, ಬಟ್ ಈ ರೀತಿಯಾಗಿ ಒಂದು ಕ್ವೆಶ್ಚನ್ ಬರಬಹುದು. ಅದೇ ರೀತಿ ಕೆಳಗೆ ಕೊಟ್ಟ ಆಯ್ಕೆಗಳಲ್ಲಿ ಪರ್ವತದ ಮೇಲೆ ಕಂಡು ಬರುವಂತಹ ಮರ ಆಯ್ತು. ಜೋಳ, ಗೋಧಿ, ಕಡಲೆ, ಬೇಳೆ, ಕಾಳುಗಳು ಇದು ಯಾವ ರಾಜ್ಯದ ಸ್ಥಳೀಯ ಬೆಳೆಗಳು? ಸೊ ಆಪ್ಷನ್ಸ್ ಗಳು ರಾಜಸ್ಥಾನ, ಮಣಿಪುರ, ಕರ್ನಾಟಕ, ಪಂಜಾಬ್. ABCD ಅಂತ 4 ಆಪ್ಷನ್ ಇರುತ್ತೆ. ಸರಿಯಾದದ್ನ ನೀವು ಬಬಲ್ ಶೀಟ್ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಹಂಗಾದ್ರೆ ಮೇಡಮ್ ಬಬಲ್ ಶೀಟ್ ನ ನಾವ್ ಹೆಂಗ್ ಫಿಲ್ ಮಾಡೋದು? ಮೇಡಮ್ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನ್ ನಿಮ್ಗೆ ವಿಡಿಯೋಸ್ಗಳನ್ನ ತೋರಿಸಿದ್ದೆ. ಮತ್ತೊಮ್ಮೆ ನಾನ್ ನಿಮ್ಗೆ ವಿಡಿಯೋ ತೋರಿಸ್ತೀನಿ, 1 ನಿಮಿಷ. ಸೊ ಇಲ್ಲಿಗೆ ಈ ನಿಸರ್ಗದ ಸಂಪತ್ತು ಪಾಠ ಏನಿದೆ ಅದಂತೂ ಮುಕ್ತಾಯ ಆಗಿದೆ ನಿಮ್ಗೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೊಸದೊಂದು ಪಾಠವನ್ನ ಶುರು ಮಾಡ್ತೀನಿ. ಅದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಈಗ ಇವತ್ತಿನ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ನಾಳೆಯ ಪ್ರಶ್ನೆಗಳು ಯಾವ ರೀತಿ ಇರಬಹುದು ಅನ್ನೋದನ್ನ ತೋರಿಸ್ತೀನಿ. ಸೊ ಈಗ ನಾಳೆ ಪ್ರಶ್ನೆಗಳು ಹೇಗಿದೆ ಅನ್ನೋದನ್ನ ನೀವು ನೋಡ್ಕೊಂಡಿದ್ದೀರಾ. ಅದೇ ರೀತಿ ಬಬಲ್ ವಿಡಿಯೋ ಶೀಟ್ ಅಲ್ಲಿ ಹೇಗೆ ಆನ್ಸರ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಸುಮಾರು ಸಲ ನೋಡಿದ್ದೀರಾ ನೀವು, ಆದ್ರೂ ಕೂಡ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಒಂದೇ ನಿಮಿಷ ಸಮಯವನ್ನ ಕೊಡಿ. ಹಾ, ಈಗ ನೋಡಿ ವಿಡಿಯೋನ. ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆಯ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದಿರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು. 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದ್ರ ನೆಕ್ಸ್ಟ್ ಬರೋ
ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ? ಆ B ಅಂತ ಇತ್ತಂದ್ರೆ ಆ B ಸರ್ಕಲಿಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, B ಸರ್ಕಲಿಗೆ ಡಾಟನ್ನು ಹಾಕಬೇಕು, ಕರೆಕ್ಟಾಗಿ B ಸರ್ಕಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, D ಅಂತ ಇತ್ತಂತ ಅನ್ಕೋರಿ. ಸೊ ಆ D ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ, ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೂಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದಕ್ಕೆ ನೆಕ್ಸ್ಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮಕ್ಳೇ. ನೋಡಿದ್ರಲ್ಲ, ಅರ್ಥ ಆಯ್ತಲ್ಲ ಯಾವ ರೀತಿ ಪ್ರಶ್ನೆಗಳಿರುತ್ತೆ ಅಂತ. ಈ ತರ ಪ್ರಶ್ನೆಗಳಿರುತ್ತೆ, ಸರಿಯಾದಂತಹ ಆಪ್ಷನ್ ನ ಆ ಬಬಲ್ ಶೀಟ್ ನಲ್ಲಿ ನೀವು ಮಾರ್ಕ್ ಮಾಡ್ಬೇಕಾಗತ್ತೆ, ಮೇಡಮ್ ಅವ್ರು ಹೇಳ್ದಂಗೆ. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಜ್ಞಾನದ ತರಗತಿನ ಮುಗಿಸ್ತಾ ಇದೀನಿ. ಮತ್ತೆ ಗುರುವಾರ ಸಿಗೋಣ ನಾವು. ಬಿ ಪ್ರಿಪೇರ್ಡ್ ಫಾರ್ MCQ ಟೆಸ್ಟ್. ಮತ್ತೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ, ಶುಭ ದಿನ.